ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇದು ನಾನು ರವೆ ಚಪಾತಿ ಮಾಡಿದ್ದೀನಿ. ರವೆ ಚಪಾತಿ ಅನ್ಬೋದು, ರವೆ ರೊಟ್ಟಿ ಅಂತಲೂ ಅನ್ಬೋದು ನೀವು. ರವೆಯಿಂದ ಮಾಡೋದು ಚೆನ್ನಾಗಿರುತ್ತೆ, ಉಬ್ಬುತ್ತೆ, ಉಬ್ಬು ರೊಟ್ಟಿ ಥರ ಇರುತ್ತೆ, ಮೆತ್ತಗೆ ಆಗುತ್ತೆ, ತುಂಬಾ ಮೆತ್ತಗೆ ಆಗುತ್ತೆ, ಬಟ್ಟೆ ಥರ ಇರುತ್ತೆ, ತುಂಬ ಕಾಟನ್ ಬಟ್ಟೆ ಥರ ಮೆತ್ತಗಿರುತ್ತೆ, ತುಂಬ ರುಚಿಯಾಗಿ ಮಾಡ್ಕೋಬೋದು. ಚಪಾತಿ ಒಂದು ಚೇಂಜ್ ಆಗುತ್ತೆ ನಿಮಗೆ, ಬರೀ ನಾರ್ಮಲ್ ಚಪಾತಿ ಮಾಡೋದಕ್ಕಿಂತ ಇದು ಒಂದು ಮಾಡ್ಬೋದು, ಇದು ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಇದು ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಗ್ಲಾಸ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ. ಆ ಸಣ್ಣ ಗ್ಲಾಸಲ್ಲಿ 1.5 ಗ್ಲಾಸ್ ನೀರು. ಇದನ್ನು ಕುದಿಯೋಕ್ಕೆ ಬಿಡ್ತೀನಿ, ಚೆನ್ನಾಗಿ ಕುದಿಬೇಕಿದು ನೀರು. 1.5 ಗ್ಲಾಸ್ ಸಾಕು. ನಾನು 1 ಗ್ಲಾಸಿಂದು ರವೆ ಮಾಡೋದು, ಅದಕ್ಕೆ 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಚಿರೋಟಿ ರವೆ ಆದರೂ ತಗೋಬೋದು, ನಾರ್ಮಲ್ ಉಪ್ಪಿಟ್ಟು ರವೆ, ಬಾಂಬೆ ರವೆ ಇದೆಯಲ್ವ, ಅದನ್ನಾದರೂ ತಗೋಬೋದು. ತುಂಬ ಸುಲಭನೂ ಮಾಡೋದು, ತುಂಬ ರುಚಿನೂ ಆಗುತ್ತೆ, ಮೆತ್ತಗಾಗುತ್ತೆ, ತುಂಬ ಮೆತ್ತಗಾಗಿರುತ್ತೆ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಅಂದರೆ 1 ಚಮಚ ಹಾಕಿದ್ದೀನಿ ನಾನು ಇದಕ್ಕೆ, ಸಣ್ಣ ಚಮಚ 1 ಚಮಚ. 1.5 ಗ್ಲಾಸ್ ನೀರಿಗೆ 1 ಚಮಚ. ಅದು ಚೆನ್ನಾಗಿ ಕುದೀಲಿ, ಉಪ್ಪು ಕರಗಿರುತ್ತೆ, ಚೆನ್ನಾಗಿ ಕುದಿದಿದೆ ಈಗ ನೀರು. ಈಗ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ನಾನು ನೀರು ಅಳತೆ ಮಾಡಿದ್ದೀನೋ ಅದೇ ಗ್ಲಾಸಲ್ಲಿ, ಅಂದರೆ ಅಷ್ಟೇ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸು ರವೆ. ಇದನ್ನು ಕುದಿಯೋ ನೀರಿಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳಾಗದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಲ್ಲಿ ಅದು ಬೇಯುತ್ತೆ, ಬೆಂದಾಗ ಗಟ್ಟಿ ಆಗುತ್ತೆ, ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಅದು ಗಟ್ಟಿ ಆಗುವಾಗ ಅದು ಬೆಂದಿರುತ್ತೆ ರವೆ. ಏನು ಹುರಿಯೋದೆಲ್ಲ ಏನು ಬೇಡ, ರವೆ ಹಾಗೆ ಹಸಿನೇ ಹಾಕ್ಕೊಳ್ಳಿ. ಇದು ಬಾಂಬೆ ರವೆ ತೊಗೊಂಡಿರೋದು ನಾನು, ಉಪ್ಪಿಟ್ಟು ರವೆ. ನೀವು ಬೇಕಾದರೆ ಚಿರೋಟಿ ರವೆನೂ ತೊಗೋಬೋದು, ಅದು ಚೆನ್ನಾಗಿರುತ್ತೆ, ಯಾಕಂದರೆ ಚಿಕ್ಕ ಇರುತ್ತಲ್ವ, ಇನ್ನೂ ಚೆನ್ನಾಗಿರುತ್ತೆ ಅದು. ಇದನ್ನು ಮಾಡ್ಬೋದು. ಇದು ಬೆಂದಾಗ ಮುದ್ದೆ ಆಗುತ್ತೆ, ಏನು ಪರವಾಗಿಲ್ಲ. ಅಂದರೆ ರವೆ ಥರ ತರಿ ಉಳಿಯಲ್ಲ, ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇದು ಹೀಗೆ ಮಿಕ್ಸ್ ಮಾಡಿ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀವು, ಪೂರ್ತಿ ಗಟ್ಟಿ ಆಗೋವರೆಗೂ. ಅಂದರೆ ನಮಗೆ ಮುದ್ದೆ ಮಾಡೋಕ್ಕೆ ಬರಬೇಕು, ಆ ಥರ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ 1 ಗ್ಲಾಸಿಗೆ 1.5 ಗ್ಲಾಸ್ ಅಷ್ಟೇ ಇಟ್ಟಿರೋದು. ಚಿರೋಟಿ ರವೆ ಅಂದರೆ ಸ್ವಲ್ಪ ಕಡಿಮೆ ನೀರು ಇಟ್ಕೋಬೋದು ನೀವು ಬೇಕು ಅಂದರೆ, ಯಾಕಂದರೆ ಸಣ್ಣ ರವೆ ಅಲ್ವಾ. ಇದು ಸ್ವಲ್ಪ ಅಂದರೆ ಮೀಡಿಯಮ್, ನಾವು ಯಾವಾಗಲೂ ಉಪ್ಪಿಟ್ಟು ಮಾಡ್ತೀವಲ್ವ, ಬಾಂಬೆ ರವೆ ಅಂತ ಹೇಳ್ತೀವಿ, ಅದೇ ರವೆ. ಈ ಥರ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಹುರಿಬೇಕಾಗಿಲ್ಲ, ಏನಿಲ್ಲ, ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹಾಕುವಾಗ ಮಾತ್ರ ಗಂಟಾಗದಂಗೆ ನೋಡ್ಕೊಳ್ಳಿ ಅಷ್ಟೇ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಕ್ಕೊಳ್ಳಿ. ಈ ಥರ ಮಾಡಿಕೊಂಡು ಸ್ವಲ್ಪ ತಣಿಯಕ್ಕೆ ಬಿಟ್ಬಿಡಿ. ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ, ಇದು ಗಟ್ಟಿಯಾಗಿದೆ. ಇದು ಸ್ವಲ್ಪ ತಣಿಯಕ್ಕೆ ಬಿಟ್ಬಿಡಿ. ಇನ್ನೊಂದು ಪ್ಲೇಟಿಗೆ ಹಾಕಿದ ಮೇಲೆ ಏನಾದರೂ ತಣಿಯಕ್ಕೆ ಇಟ್ಕೋಬೋದು ನೀವು. ನೋಡಿ, ನಾನೀಗ ಸ್ವಲ್ಪ ಹೊತ್ತಾದಮೇಲೆ ಪ್ಲೇಟಿಗೆ ಹಾಕ್ತಾಯಿದ್ದೀನಿ, ಒಂದು ಪ್ಲೇಟಿಗೆ, ಇದು ದೊಡ್ಡ ಪ್ಲೇಟಿಗೆ. ಅದನ್ನು ಆಮೇಲೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಇದೀಗ ಬಿಸಿ ಇರುತ್ತೆ, ಸ್ವಲ್ಪ ತಣಿಯಕ್ಕೆ ಬಿಟ್ಬಿಡಿ. ಕೈಯಲ್ಲಿ ಮುಟ್ಟಕ್ಕಾಗತ್ತೆ ಅನ್ನೋಷ್ಟು ಬಿಸಿ ಇರುವಾಗ ಅದನ್ನು ನಾದ್ಕೋಬೇಕು. ಇದೀಗ ಸ್ವಲ್ಪ ಬಿಸಿ ಇದೆ, ಮತ್ತೂ ಸ್ವಲ್ಪ ಹೊತ್ತು ಬೇಕಾದ್ರೆ, ತುಂಬ ಬಿಸಿ ಇದ್ದರೆ ಕಾಯಿರಿ, ಕೈಗೆ ಬಿಸಿ ಆಗುತ್ತೆ ಅಂದರೆ. ಇಲ್ಲಾಂದರೆ ಹಿಂಗೆ ಚೆನ್ನಾಗಿ ಒತ್ತಿ ಅಂಗೈಯಲ್ಲಿ ಇದು ಮಾಡಿಬಿಟ್ಟು ನಾದಬೇಕು. ಚಪಾತಿ ಹಿಟ್ಟು ನಾದ್ದಂಗೆ ನಾದ್ಕೋಬೇಕು. ಆವಾಗ ಚಪಾತಿ ಹಿಟ್ಟಿನಂಗೆ ಆಗತ್ತೆ, ಅದು ಬೆಂದಿರುತ್ತಲ್ವ, ಚೆನ್ನಾಗಿ ಮೆತ್ತಗಿರುತ್ತೆ. ಫುಲ್ಲು ನಾದ್ಕೋಬೇಕು, ಆ ಥರ ಮಾಡ್ಕೊಂಡು ನೋಡಿ. ಮುದ್ದೆ ಮಾಡ್ಕೊಳ್ಳಿ, ಏನು ಸೇರಿಸೋದು ಬೇಡ ಇದಕ್ಕೆ, ಎಣ್ಣೆ ಆಗಲಿ ಬೇರೆ ಏನಾದ್ರು ಸೇರಿಸ್ಕೋಬೇಕಾಗಿಲ್ಲ, ಹಾಗೆ ಮಾಡ್ಬೋದು. ಇದೇ ಚೆನ್ನಾಗಿರುತ್ತೆ ಹಿಂಗೆ ಮಾಡಿದ್ರೂ ನೋಡಿ. ಮೆತ್ತಗಾಗತ್ತೆ, ಒಂದೇ ಮುದ್ದೆ ಆಗುತ್ತೆ ಚೆನ್ನಾಗಿ ನೀವು ನಾದ್ಕೊಂಡಾಗ. ನೋಡಿ, ಈ ಥರ ಒಂದೇ ಮುದ್ದೆ ಆಗುತ್ತೆ. ನಾನು ತುಂಬ ನಾದಿದ್ದೀನಿ. ಒಂದು 5ರಿಂದ 10 ನಿಮಿಷ ನೀವು ಅದನ್ನು ಕೈಯಲ್ಲಿ ಒತ್ತಿ ಅಂದರೆ ಅಂಗೈಯಲ್ಲೇ ಅದನ್ನು ಒತ್ಕೊಂಡು ನಾದ್ಕೊಳ್ಳಿ. ಈ ಥರ ಉಂಡೆ ಮಾಡ್ಕೊಳ್ಳಿ. ಈಗ ಚಿಕ್ಕ ಉಂಡೆ ಮಾಡಿಕೊಂಡು ಚಪಾತಿ ಮಾಡ್ಕೋಬೋದು. ಗೋಧಿ ಹಿಟ್ಟಿನ ಥರನೇ ಆಗುತ್ತೆ, ಅದಕ್ಕಿಂತಲೂ ಹೆಚ್ಚು ಮೆತ್ತಗೆ ಬರುತ್ತೆ. ಗೋಧಿ ಹಿಟ್ಟು ನಿಮಗೆ ನೀರು ಹೆಚ್ಚು ಹಾಕೋಬೇಕು, ಇಲ್ಲಾಂದರೆ ಅಷ್ಟು ಮೆತ್ತಗೆ ಬರಲ್ಲ. ಇದು ಇದ್ರಂಗೆ ಆಗಿರುತ್ತೆ. ಈಗ ಲಟ್ಟಿಸುವಾಗ ಯಾವುದೇ ಹುಡಿ ತಗೊಳ್ಳಿ ನೀವು. ಅಕ್ಕಿ ಹಿಟ್ಟಾದರೂ ಓಕೆ, ಗೋಧಿ ಹಿಟ್ಟಾದ್ರೆ, ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹುಡಿ, ಚಪಾತಿ ಮಾಡೋ ಹುಡಿನೇ. ಅದರಲ್ಲಿ ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೆತ್ತಗಿರುತ್ತಲ್ವ, ಸುಲಭ ಆಗುತ್ತೆ ಲಟ್ಟಿಸೋದು, ಪರವಾಗಿಲ್ಲ. ಈ ಥರ ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಗೋಧಿ ಹಿಟ್ಟು ಹಾಕ್ಕೊಂಡು. ನೀವು ಅಕ್ಕಿ ಹಿಟ್ಟು ಬೇಕು ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು, ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ರವೆ ಆಗಿ ಗೋಧಿ ಆಗಿರೋದನ್ನು ಡಯಾಬಿಟೀಸ್ನವರು ತಿನ್ಬೋದು, ಏನೋ ತೊಂದರೆ ಇಲ್ಲ. ಅಕ್ಕಿ ಅಷ್ಟು ಇದಲ್ಲ, ಪ್ರಾಬ್ಲಮ್ ಅಲ್ಲ. ಅದಂದರೆ ಡಯಾಬಿಟೀಸ್ನವರಿಗೆ ಒಂದೇ ರೀತಿ ಎಲ್ಲ ಮಾಡಿ ಗೋಧಿ ಚಪಾತಿನೇ ಮಾಡಿ ಬೋರ್ ಆಗುತ್ತೆ ಅನಿಸಿದರೆ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ. ಇಂಥ ಅಡುಗೆಗಳು ಮಾಡಿದರೆ ಸ್ವಲ್ಪ ತಿನ್ನೋಕ್ಕೆ ಸುಲಭ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಹಿರಿಯರು ಡಯಾಬಿಟೀಸ್ನವರು ಇದ್ದರೆ, ಶುಗರ್ ಪೇಷಂಟ್ಗಳಿದ್ದರೆ, ಅವಾಗ ನಿಮಗೆ ಒಂದೇ ರೀತಿ ಮಾಡಿಕೊಟ್ರೆ ಅವ್ರಿಗೆ ಸಾಕಾಗೋಗಿರುತ್ತೆ, ಯಾವಾಗಲೂ ಎಷ್ಟು ಚಪಾತಿ ತಿನ್ನೋದು ಅಂತ ಇರುತ್ತೆ. ಅದಕ್ಕೆ ಇದನ್ನು ಮಾಡಿಕೊಟ್ಟು ತಿನ್ಬೋದು.
ಬೇರೇನು ಎಲ್ಲ ವೆರೈಟಿಗಳು ಮಾಡ್ಬೋದಲ್ವಾ, ಅದರಲ್ಲಿ ಇದು ಒಂದು ವೆರೈಟಿ. ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಲಟ್ಸೋಕ್ಕಾಗತ್ತೆ, ಏನಾಗಲ್ಲ, ಇದು ಹೆಚ್ಚೇನು ಇದು ಒಡೆಯಲ್ಲ ಅಥವಾ ಬಿರುಕು ಬಿಡಲ್ಲ, ಅಂದರೆ ತುಂಬ ಇದಾಗಲ್ಲ, ಸೈಡನ್ನು ಹೆಚ್ಚು ಆಗಲ್ಲ, ಚೆನ್ನಾಗಿ ಲಟ್ಸ್ಕೊಳ್ಳೋಕ್ಕಾಗತ್ತೆ. ಈ ಥರ ನೈಸಾಗಿ ಬರುತ್ತೆ, ಸುಲಭದಲ್ಲಿ. ಎಷ್ಟು ತೆಳ್ಳಗೆ ಬರುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ಅಂಟ್ಕೊಳ್ಳತ್ತೆ ಅಂತ ಇದ್ದರೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಈ ಥರ ಮಾಡ್ಕೋಬೋದು ನೀವು. ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ನೋಡಿ ಎಷ್ಟು ನೈಸಾಗಿ ಬಂದಿದೆ, ನೋಡಿ ಚೆನ್ನಾಗಿ ಬಂದಿದೆ. ಹೀಗೆ ನೀವು ಬೇಯಿಸ್ಕೋಬೋದು. ಇನ್ನೂ ತೆಳ್ಳಗೆ ಬರುತ್ತೆ, ಅದು ತೆಳ್ಳಗೆ ಬರೋಷ್ಟು ಮಾಡ್ಕೊಳ್ಳಿ. ಈ ಥರ ಎರಡು ಸೈಡು ಆ ಕಡೆ ಈ ಕಡೆ ಮಾಡಿಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಈಗ ನಿಮಗೆ ಬೇಕು ಅಂದರೆ ಇನ್ನೂ ನೀವು ಅದನ್ನು ರೌಂಡ್ ಬಂದಿಲ್ಲ, ರೌಂಡ್ ಬರಬೇಕು, ಅಥವಾ ಸೈಡ್ ಸ್ವಲ್ಪ ಬಿರುಕು ಬಿಟ್ಟಂಗಿದೆ, ಅದಕ್ಕೆ ಅದೆಲ್ಲ ಏನು ಬೇಡ ಅಂದರೆ ಒಂದು ಡಬ್ಬದ ಮುಚ್ಚಳ ತಗೊಂಡು ಈ ಥರ ಮಾಡ್ಕೋಬೋದು. ಇದನ್ನು ಹಿಂಗೆ ನಡುವಲ್ಲಿ ಇಟ್ಕೊಂಡು ಸೈಡಿಂದೆಲ್ಲ ತೆಗೆದುಬಿಡಿ, ಕಟ್ ಮಾಡಿ ಹಿಟ್ಟನ್ನು. ಅದನ್ನು ಆಮೇಲೆ ಮತ್ತೆ ಇನ್ನೊಂದು ಮಾಡುವಾಗ ಸೇರಿಸ್ಕೋಬೋದು, ಇನ್ನೊಂದು ರೊಟ್ಟಿ ಮಾಡುವಾಗ, ಚಪಾತಿ ಮಾಡುವಾಗ ಇದನ್ನು ನೀವು ಬೇಯಿಸ್ಕೋಬೋದು. ಇಲ್ಲಾಂದರೆ ಹಾಗೆ ಬೇಯಿಸಿದ್ರು ಬೇಯುತ್ತೆ. ನೀವು ಏನು ಅಷ್ಟು ಸೈಡ್ ಸ್ವಲ್ಪ ಅಷ್ಟು ಬಿರುಕು ಬಿಟ್ಟಿರೋದು ಏನಾಗಲ್ಲ, ಚೆನ್ನಾಗಿ ಆಗುತ್ತೆ ಅದು. ಹಂಗೆ ಮಾಡಿದ್ರೂ ಬೇಯಿಸಿದ್ರು ಹಿಂಗೆ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ, ರೌಂಡ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ಈಗ ತವಾ ಕಾಯಕ್ಕೆ ಇಟ್ಟಿದ್ದೀನಿ, ಹೆಂಚು ಕಾಯೋಕ್ಕೆ. ಅದನ್ನು ಹಾಕ್ತಾಯಿದ್ದೀನಿ. ಹೆಂಚು ಕಾದಾಗ ಕಬ್ಬಿಣದ ಹೆಂಚಲ್ಲಾದರೂ ಮಾಡ್ಕೋಬೋದು, ಇದರಲ್ಲಾದರೂ ಮಾಡ್ಕೋಬೋದು. ತುಂಬಾ ಮೆತ್ತಗೆ ಬರುತ್ತೆ ಸ್ನೇಹಿತರೆ. ಇದು ಒಳ್ಳೆ ಬಿಸಿ ನೀರಲ್ಲಿ ಬೆಂದಿರೋದ್ರಿಂದ ಹಿಟ್ಟು ಚೆನ್ನಾಗಿ ಮೆತ್ತಗೆ ಬರುತ್ತೆ. ಗೋಧಿ ಚಪಾತಿಗಿಂತ ಹೆಚ್ಚು ಮೆತ್ತಗೆ ಬರುತ್ತೆ ಇದರಲ್ಲಿ. ಎರಡು ಸೈಡು ಬೇಯಿಸ್ಕೊಳ್ಳಿ ಚೆನ್ನಾಗಿ, ಆ ಕಡೆ ಈ ಕಡೆ ಮಾಡಿಕೊಂಡು ಕೆಂಪಗಾಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀವು, ಅದು ತುಂಬಾ ಮೆತ್ತಗೆ ಬರುತ್ತೆ. ನಾನು ಮಾಡಿದ ನೋಡಿ ಅದು ಉಬ್ಬುತ್ತೇನು, ಎಲ್ಲನೂ ಉಬ್ಬುತ್ತೆ, ಉಬ್ಬೋದೇ ಇಲ್ಲ ಅಂತ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಇದು. ನೀವು ಇದನ್ನು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿ ಯಾರಿಗಾದ್ರು ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಬರೀ ಉಪ್ಪು ಮಾತ್ರ ಹಾಕಿರೋದು. ನೀವು ಚಪಾತಿ ಜೊತೆನೋ ಪಲ್ಯ ಜೊತೆನೋ, ನಾರ್ಮಲ್ ಚಪಾತಿ ಹೆಂಗೆ ತಿಂತೀವೋ, ಇದು ಪಲ್ಯ ಜೊತೆನೋ ಚಟ್ನಿ ಜೊತೆನೋ ತಿನ್ಕೋಬೋದು, ನಾರ್ಮಲ್ ಚಪಾತಿ ಥರ. ನೋಡಿ ಇದರಲ್ಲಿ ಕಾವಲಿಗೆಲೆ ಉಬ್ಬಿದೆ, ಬೇಕು ಅಂದರೆ ಒಲೆಗೂ ಹಾಕಿ ಉಬ್ಬಿಸ್ಕೋಬೋದು ನೀವು. ಹಿಂಗೆ ಇದ್ದರೆ ಅದನ್ನು ತೆಗೆದುಬಿಟ್ಟು ಒಲೆಗೂ ಹಾಕ್ಕೊಂಡು, ಒಲೆಗೇನು ಬೆಂಕಿ ಮೇಲೇನೋ ಹಾಕಿ ಉಬ್ಬಿಸ್ತೀವಲ್ವ, ಆ ಥರನೂ ಉಬ್ಬಿಸ್ಕೋಬೋದು, ಹಿಂಗೆ ಉಬ್ಬಿಸ್ಕೋಬೋದು. ಹಿಂಗೂ ಉಬ್ಬುತ್ತೆ ಇದು. ನೋಡಿ ಇದು ಅದಾಗಿ ಉಬ್ಬಿರೋದು, ನಾನು ಏನು ಮಾಡಿರಲಿಲ್ಲ. ಸೈಡೆಲ್ಲ ಹಾಗೆ ಉಬ್ಬಿದೆ, ಮೆತ್ತಗೆ ಬರುತ್ತೆ ಆವಾಗ ಉಬ್ಬಿದರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಪಲ್ಯ ಅಥವಾ ಚಟ್ನಿ ಜೊತೆ ತಿನ್ಕೋಬೋದು. ನೋಡಿ ಒಲೆಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಉಬ್ಬುತ್ತೆ ಅದು. ಇನ್ನೊಂದು ಒಲೆಗೆ ಹಾಕಿನೇ ಉಬ್ಬಿಸ್ತೀನಿ. ಇದೀಗ ಹಾಗೆ ಉಬ್ಬಿದೆ, ಆಗಿರೋದ್ರಿಂದ ಆ ಥರ ಆಗಿದೆ. ಈಗ ಇನ್ನೊಂದು ಚಪಾತಿ ಹಾಕ್ತೀನಿ. ನೋಡಿ ಇದೀಗ ಉಬ್ಬಿರೋದು ಎಷ್ಟು ಮೆತ್ತಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಟ್ ಮಾಡೋದು ಏನು ಕಷ್ಟ ಇಲ್ಲ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ. ಗೋಧಿ ಚಪಾತಿಗಿಂತಲೂ ಹೆಚ್ಚು ಮೆತ್ತಗೆ ಬರುತ್ತೆ ಇದು, ತುಂಬ ಮೆತ್ತಗಿನ ಚಪಾತಿ ಆಗುತ್ತೆ. ನೋಡಿ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ತುಂಬ ಬೇಗ ಮೃದು ಇದೆ ಅದು, ಬೆಂದಿರೋ ರವೆ ಆಗಿರೋದ್ರಿಂದ ತುಂಬ ಮೃದು ಆಗುತ್ತೆ ಅದು. ಇನ್ನೊಂದು ಚಪಾತಿ ಮಾಡ್ತಾಯಿದ್ದೀನಿ ಇದೇ ಥರ. ಇದನ್ನು ಬೇಕಾದ್ರೆ ಒಲೆಗೆ ಹಾಕಿ ಉಬ್ಬಿಸಿ ತೋರಿಸ್ತೀನಿ ನಾನು. ಈ ಥರ ಏನಾದರೂ ಒಂದು ವೆರೈಟಿ ಮಾಡಿದರೆ ಚೆನ್ನಾಗಿರುತ್ತೆ. ನೀವು ನನ್ನ ಚಾನಲಲ್ಲಿ ಈಗಾಗಲೇ ನೋಡಿದ್ದೀರಾ ಅಂತ ಅನ್ಕೋತೀನಿ ನಾನು. ಇದು ಚಪಾತಿ, ಗೋಧಿ ಚಪಾತಿನೂ ಉಬ್ಬಿ ಮಾಡೋದು, ಪುಲ್ಕ ಚಪಾತಿ ಮಾಡೋದು ತೋರಿಸಿದ್ದೀನಿ ನಾನು. ನೋಡಿಲ್ಲ ಅಂದರೆ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ ಲಿಂಕ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಅದು ಉತ್ತರ ಭಾರತ ರೀತಿಯಲ್ಲಿ ಮಾಡಿದ್ದೀನಿ. ಅವ್ರು ಮಾಡ್ತಾರೆ ನೋಡಿ ಪುಲ್ಕ ಚಪಾತಿ ಅಂತ. ಪುಲ್ಕ ಅಂದರೆ ಉಬ್ಬಿರೋದು ಅಂತ. ಹಿಂಗೆ ಒಲೆಗೆ ಹಾಕಿದರೆ ಉಬ್ಬುತ್ತೆ, ಚೆನ್ನಾಗಿ ಬಲೂನ್ ಥರ ಉಬ್ಬುತ್ತೆ. ಆ ಥರದ ಚಪಾತಿನ ಮಾಡಿದ್ದೀನಿ ನಾನು, ತೋರಿಸಿದ್ದೀನಿ ನಿಮಗೆ. ನೋಡಿ ಇದು ಉಬ್ತಾ ಇದೆ. ಇದು ನಾನು ಸಣ್ಣ ಇದು ಆ ಪ್ಲೇಟ್ ಏನೋ ಡಬ್ಬದ ಮುಚ್ಚಳ ಸಣ್ಣ ತೊಗೊಂಡಿದ್ದೀನಿ, ಅದರಲ್ಲಿ ಸಣ್ಣ ಚಪಾತಿಗಳು ಆಗ್ತಾಯಿದೆ. ಸ್ವಲ್ಪ ದೊಡ್ಡ ತೊಗೊಂಡು, ದೊಡ್ಡದಿದ್ದರೆ ನೀವು ಹಿಂಗೆ ಒಲೆಗೆ ಹಾಕೋದಾದ್ರೆ ಸ್ವಲ್ಪ ದೊಡ್ಡ ಸೈಜ್ ಮಾಡಿ, ಬರ್ನರಿಂದ ಸ್ವಲ್ಪ ದೊಡ್ಡದು, ಆವಾಗ ಅದು ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ. ನೋಡಿ ಈ ಥರ ಮೆತ್ತಗಿನ ಚಪಾತಿ ಆಗುತ್ತೆ.
ಗೋಧಿ ಚಪಾತಿ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನನ್ನ ಚಾನಲಲ್ಲಿ. ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಎಲ್ಲ ವೀಡಿಯೋಗಳು. ಆಮೇಲೆ ಮೊದಲಿನ ವೀಡಿಯೋಗಳು ಸಜೆಸ್ಟ್ ಆಗುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.